ನಮಸ್ತೆ ಸ್ನೇಹಿತರೆ, ಕೀಪ್ ಇಟ್ ಸಿಂಪಲ್ ಇಂಕಣಾಗೆ ಮತ್ತೊಮ್ಮೆ ಸ್ವಾಗತ. ಹಣಕಾಸಿನ ವಿಷಯದಲ್ಲಿ ಒಂದೆರಡು ಟಾಪಿಕ್ ಬಗ್ಗೆ ನೋಡೋಣ ಬನ್ನಿ. ಎಲ್ಲರಿಗೂ ಕೂಡ ಒಂದು ಮನಸ್ಸಲ್ಲಿ ಒಂದು ಬೇಸಿಕ್ ಕ್ವಶನ್ ಎಲ್ಲರಿಗೂ ಕಾಡ್ತಾ ಇರುತ್ತೆ. ಏನು ಅಂದರೆ, ನಾವೆಲ್ಲರೂ ಸೇವಿಂಗ್ ಮಾಡ್ತೀರಿ, ಎಲ್ಲರೂ ಉಳಿತಾಯ ಮಾಡ್ತೀರಿ. ಸರಿಯಾದ ಉಳಿತಾಯ ಯಾವುದು ಅಥವಾ ಎಷ್ಟು ಅಮೌಂಟ್ ಸೇವ್ ಮಾಡಬೇಕಂತ ತುಂಬ ಜನ ಕನ್ಫ್ಯೂಷನ್ ಇದೆ. ಹಾಗೂ ಕೆಲವರು ಅನ್ಕೊಂತಾರೆ, ನಾನು ಯಾವಾಗಿಂದ ಸೇವಿಂಗ್ ಶುರು ಮಾಡಬೇಕಂತನೂ ತುಂಬ ಜನಕ್ಕೆ ಪ್ರಶ್ನೆ ಇದ್ದೇ ಇದೆ. ಈ ಪ್ರಶ್ನೆಗಳಿಗೆಲ್ಲ ಕೆಲವು ಉತ್ತರಗಳನ್ನ ಕಂಡುಕೊಳ್ಳೋಣ ಬನ್ನಿ ಸ್ನೇಹಿತರೆ. ಮೊದಲನೇದಾಗಿ, ಸೇವಿಂಗ್ ಅನ್ನೋದು ಎಲ್ಲರೂ ಮಾಡ್ತಾರೆ. ನಿಮಗೆ ಗೊತ್ತಿರೋ ಹಾಗೆ ಪ್ರತಿಯೊಬ್ಬರು ಕೂಡ ತಮ್ಮ ತಮ್ಮ ಸಣ್ಣ ವಯಸ್ಸಲ್ಲಿ ಗ್ರಾಸ್ ಹೋಪರ್ ಹಾಗೂ ಆಂಟ್ ಅನ್ನ ಕಥೆನ ಕೇಳಿರ್ತಾರ. ಅದೇ ಒಂದು ಆಂಟ್ ಬಂದು ಚಳಿಗಾಲಕ್ಕೆ ಮುಂಚೆ ತನ್ನ ಊಟದನ್ನೆಲ್ಲ ತನ್ನ ಗುಡಿಗೆ ಸಾಗಿಸ್ತಾ ಇರುತ್ತೆ. ಅದರ ಒಂದು ಗ್ರಾಸ್ ಹೋಪರ್ ಬಂದು ಒಳ್ಳೆ ಸೀಸನ್ ಅಲ್ಲಿ ಅದನ್ನು ಆರಾಮಾಗಿ ಡ್ಯಾನ್ಸ್ ಮಾಡಿಕೊಂಡು ಕೊನೆ ಕಾಲದಲ್ಲಿ ಅದು ಯಾವಾಗ ಚಳಿಗಾಲ ಶುರು ಆಗಿತ್ತು ಊಟ ಇಲ್ಲದೆ ಅದು ಹಾಗೆ ತನ್ನ ಪ್ರಾಣ ತಿಳ್ಕೊಳುತ್ತೆ. ಈ ಕತೆ ನಾವು ಎಷ್ಟೋ ಸರಿ ನಾವು ಸ್ಕೂಲಲ್ಲಿ ಕೇಳಿದ್ರು ಸಹಿತ ನಾವು ಒಂದ್ಸಲಿ ಎಲ್ಲರೂ ಕೂಡ ಡಿಗ್ರಿ ಮುಗಿಸಿ ಅಥವಾ ತಮ್ಮ ವಿದ್ಯಾಭ್ಯಾಸಗಳನ್ನ ಮುಗಿಸಿ ನಾವು ಕೆಲಸ ಶುರು ಮಾಡಕ್ಕೆ ಹೋದಾಗ ಈ ಕತೆನ ಮರ್ತು ಬಿಡ್ತೀರಿ. ಯಾಕಂತ ಹೇಳಿದ್ರೆ ತುಂಬಾ ಸಲ ಏನಾಗ್ಬಿಡುತ್ತೆ ಅಂದ್ರೆ, ನಿಮ್ಗೆ ಈ ವಿಡಿಯೋ ನೋಡ್ತಾರೆ ಎಷ್ಟೋ ಸಲ ತುಂಬಾ ಜನನು ಅನ್ಕೊಂಡಿರ್ತೀರ, ನೀವು ಒಂದ್ಸಲಿ ಕೆಲಸಕ್ಕೆ ಸೇರಿದಾಗ ಪ್ರಾಯಶಃ ನಿಮ್ಮ ಸಂಬಳ ಒಂದು 20 ಇಂದ 30 ಸಾವಿರ ರೂಪಾಯಿ ಸ್ಟಾರ್ಟಿಂಗ್ ಸ್ಯಾಲರಿ ಇದ್ದೇ ಇರುತ್ತೆ. ಅವಾಗ ಅನ್ಕೊಂಡ್ಬಿಡ್ತಾರೆ ಅಂದ್ರೆ, ಇಷ್ಟು ವರ್ಷ ನಾನು ಕಷ್ಟಪಟ್ಟಿದ್ದೆ, ಇನ್ಮೇಲೆ ನಾನು ಲೈಫ್ ಎಂಜಾಯ್ ಮಾಡೋಕೆ ಶುರು ಮಾಡ್ತೀನಿ, ನಂಗೆ ಯಾವುದೇ ರೀತಿ ಕಮಿಟ್ಮೆಂಟ್ ಇಲ್ಲ, ಮತ್ತೊಂದು ಮಗದೋದು ಅನ್ಕೊಂಡು ಏನು ಸ್ಯಾಲ್ರಿ ಬರುತ್ತೆ ಎಲ್ಲಾನು ಹಂಗೆ ಸ್ಪೆಂಡ್ ಮಾಡ್ಕೊಂಡು ಹೋಗ್ತೀರಾ. ಸೇವಿಂಗ್ ಅಂತ ಬಂದಾಗ ಏನು ಅನ್ಕೊಂತೀರಾ ಅಂದ್ರೆ, ನಾನು ಇವಾಗ ಕೆಲಸ ಶುರು ಮಾಡಿದ್ದೀನಲ್ಲ, ಇನ್ನೊಂದು 6 ತಿಂಗಳು 1 ವರ್ಷ ಬಿಟ್ಟು ಸೇವಿಂಗ್ ಶುರು ಮಾಡ್ತೀನಿ ಅಂತ ಅನ್ಕೊಂತೀರಾ. ಬಟ್ ಅದೇ ರೀತಿಯಲ್ಲಿ ಏನಾಗ್ಬಿಡುತ್ತೆ ಅಂದ್ರೆ, ನೀವು ಸೇವಿಂಗ್ ಅನ್ನ ಶುರು ಮಾಡೋಕ್ಕೆ ಮುಂಚೆ ಒಂದು ಭೂತ ನಿಮ್ಮ ಹಿಂದ್ಗಡೆ ಬಂದ್ಬಿಡುತ್ತೆ. ಆ ಭೂತ ಏನು ಅಂತ ಹೇಳಿದ್ರೆ ನಿಮ್ಮ ಕ್ರೆಡಿಟ್ ಕಾರ್ಡ್. ಏನಾಗ್ಬಿಡುತ್ತೆ ಅಂದ್ರೆ, ನೀವು ಒಂದ್ಸಲಿ ಕೆಲಸಕ್ಕೆ ಸೇರಿದ ತಕ್ಷಣ ನಂಗೆ ಒಳ್ಳೆ ಲೇಟೆಸ್ಟ್ iPhone 17 ಬೇಕು, ಅಥವಾ ಒಳ್ಳೆ ಆಕ್ಸೆಸರೀಸೇ ಬೇಕು, ಒಳ್ಳೆ ನನಗೆ ಡಿಜಿಟಲ್ ವಾಚೇ ಬೇಕು, ಅಥವಾ ಒಳ್ಳೆ ಪ್ರಾಬ್ಲಿ ಬೈಕೇ ಬೇಕು. ನಿಮಗೆ ಸ್ಯಾಲ್ರಿ ಬರೋದೊಂದು ಸರಿ ಸುಮಾರು 20 ರಿಂದ 30 ಸಾವಿರ. ಬಟ್ ಅದಕ್ಕೆ ಕಮಿಟ್ಮೆಂಟು ಅದಕ್ಕೆ ಒಂದು 10 ಮಾಡ್ಕೊಂಡ್ಬಿಡ್ತಾರೆ. ಯಾಕೆಂದರೆ ಈ ದಿನ ಬೆನ್ಬಿಡದ ಭೂತ ಹಾಗೆ ಎಲ್ಲ ಪ್ರೈವೇಟ್ ಬ್ಯಾಂಕ್ಸು ನಿಮ್ಮ ಹಿಂದೆ ಬರ್ತಾ ಇರುತ್ತೆ. ಯಾಕೆಂದರೆ ನಿಮ್ಮ ಸ್ಯಾಲ್ರಿ ಅಕೌಂಟ್ ಅವ್ರ ಹತ್ರ ಇದ್ದೇ ಇರುತ್ತೆ, ನೀವು ಯಾವ ಕಂಪ್ನಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಅವ್ರಿಗೆ ಗೊತ್ತಿರುತ್ತೆ. ಸೊ ಅವ್ರು ನಿಮಗೆ ನಾನಾ ಥರವಾದ ಬಣ್ಣದ ಆಸೆಗಳನ್ನು ತೋರಿಸಿ ನಿಮ್ಮನ್ನ ಲೋನ್ನ ಅವ್ರು ಹೆಂಗನ ಮಾಡಿ ನಿಮ್ಗೆ ಲೋನ್ ಹೋಲ್ಡರ್ ಆಗಿ ಮಾಡಲೇಬೇಕು ಅನ್ಕೊಳ್ತಾರೆ. ಯಾಕೆಂದರೆ ಅವ್ರಿಗೂ ಚೆನ್ನಾಗಿ ಗೊತ್ತು, ನಾಳೆ ದಿನ ಯಾರೋ ಅನ್ಸೆಕ್ಯೂರ್ಡ್ ಕ್ರೆಡಿಟ್ ಕಾರ್ಡು ಅಥವಾ ಮತ್ತೊಂದು ಬೇರೆಯವ್ರಿಗೆ ಕೊಡೋದಕ್ಕಿಂತ ನೀವು ಒಳ್ಳೆ ಕಂಪ್ನಿಗೆ ಕೆಲಸ ಮಾಡ್ತಾ ಇದ್ದಾರೆ, ನಿಮಗೆ ಇದೇ ಸ್ಯಾಲ್ರಿ ಇದೆ ಅಂತಲೂ ಗೊತ್ತು, ಹಾಗೂ ನೀವು ರೀಪೇಯಿಂಗ್ ಕೆಪಾಸಿಟಿ ಇದೆ ಅಂತಲೂ ಗೊತ್ತು. ಅದರಿಂದ ನಿಮಗೆ ಪರ್ಸನಲ್ ಲೋನ್ ಆಗಿರ್ಬೋದು ಅಥವಾ ಗಾಡಿ ಲೋನ್ ಆಗಿರ್ಬೋದು, ಎಲ್ಲ ಲೋನು ನಿಮಗೆ ಕೊಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಇಲ್ಲಿ ನೆನಪಿರಲಿ ಸ್ನೇಹಿತರೆ, ಯಾವಾಗ ನೀವು ಒಂದು ಕೆಲಸಕ್ಕೆ ಸೇರಿ ನೀವು ಸೇವಿಂಗ್ ಅನ್ನೋ ಬದಲು ನೀವು ಲೋನಿಂದ ಹೋಗ್ತಿರಲ್ಲ, ಆವಾಗ ನಿಮ್ಮ ಜೀವನದಲ್ಲಿ ನಿಮ್ಮ ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ಗೆ ಅಥವಾ ನೀವು ಫೈನಾನ್ಷಿಯಲ್ ಸಕ್ಸಸ್ಫುಲ್ ಆಗಬೇಕಂದ್ರೆ ಅಡಿಪಾಯ ಆಗೋಯ್ತು, ಅಥವಾ ಅಡಿಪಾಯ ಅಲ್ಲಿಗೆ ನುಚ್ಚು ನೀರಾಯಿತು. ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂದರೆ, ನೀವು ಯಾವಾಗ ಒಂದು 20-22 ವಯಸ್ಸಲ್ಲೇ ನೀವು ಒಂದು ಲೋನ್ನ ಸೇವಿಂಗ್ ಬದಲು, ನೀವು ದುಡ್ಡು ಉಳಿತಾಯ ಬದಲು ಯಾವಾಗ ಲೋನ್ ಹಿಂದೆ ಹೋಗ್ತಿರಲ್ಲ, ಅದೇನಾಗ್ಬಿಡುತ್ತೆ ಅಂತ ಲೂಪ್ ಇದ್ದಂಗೆ. ಒಂದು ಲೋನ್ ತೀರಿಸ್ತೀರಾ, ಮತ್ತೊಂದು ಲೋನು, ಆ ಲೋನ್ ತೀರಿಸ್ತೀರಾ, ಮತ್ತೊಂದು ಲೋನು. ಸೊ ಫಸ್ಟ್ ಏನೋ ಒಂದು 50 ಸಾವಿರ ಲೋನ್ ತೊಗೊಂಡಿರ್ತೀರಾ, ಅದಾದ್ಮೇಲೆ 1 ಲಕ್ಷ ಲೋನ್ ತೊಗೊತೀರಾ, ಅದಾಗಿ 2 ವರ್ಷಕ್ಕೆ ಒಂದು 3 ಲಕ್ಷ ಲೋನ್ ತೊಗೊತೀರಾ, ಇನ್ನೊಂದು 30-35 ಬರುವಾಗ ನಿಮಗೆ ಚೆನ್ನಾಗಿ ಗೊತ್ತು, ಎಲ್ರಿಗೂ ಮದುವೆ ಆಗಿತ್ತು, ಒಂದು ಮನೆಯಿಂದ ಬೇಕೇ ಬೇಕು, ಆ ಮನೆ ಲೋನು ಅಥವಾ ಫ್ಲ್ಯಾಟು ಸೈಟ್ ಅಂದ್ಬಿಟ್ಟು ಹೌಸಿಂಗ್ ಲೋನ್ ತೊಗೊತೀರಾ. ಇಷ್ಟೆಲ್ಲ ಮಾಡಬೇಕಾದ್ರೆ ನೀವು ಸೇವಿಂಗ್ ಅನ್ನೋದು ಏನು ಮಾಡೋಕ್ಕಾಗುತ್ತೆ? ಇದೆಲ್ಲ ಸರಿ. ಆ್ಯಕ್ಚುಲಿ ಏನು ಮಾಡಬೇಕು ಅಥವಾ ವಾಟ್ ಈಸ್ ದಿ ರೈಟ್ ಅಪ್ರೋಚ್ ಅಂತ ಹೇಳಿದ್ರೆ, ಸರಿ ಸುಮಾರು ಏನಿಲ್ಲ ಅಂತ ಹೇಳಿದ್ರು ನೀವು ಎಷ್ಟನ್ನ ಸಂಪಾದಿಸಿ, ಬಟ್ ಎಲ್ಲೋ ಒಂದು ಕಡೆ ನೀವು ಸೇವ್ ಅಂತೂ ಮಾಡಲೇಬೇಕು. ನಾನು ಏನಕ್ಕೆ ಇಲ್ಲಿ ನೀವು ಕೆಲಸಕ್ಕೆ ಅಥವಾ ನೀವು ದುಡಿಬೇಕಾದ್ರೆ ಸೇವ್ ಮಾಡಲೇಬೇಕಂತ ಹೇಳ್ತೀನಿ ಅಂದರೆ, ದಟ್ ಈಸ್ ಅನ್ ಹ್ಯಾಬಿಟ್. ಯಾಕಂದರೆ ನೀವು ಒಂದು 20 ರಿಂದ 30 ಸಾವಿರ ದುಡಿಬೇಕಾದ್ರೆ ಬರೀ ಒಂದು 25% ಸೇವ್ ಮಾಡಿ. ಸರಿ ಸುಮಾರು ನೀವು 20 ಸಾವಿರ ದುಡಿದ್ರೆ ಅದನ್ನು ಬರೀ ಏನಿಲ್ಲ ಅಂದರೂ ಸರಿ ಸುಮಾರು ಅದರಲ್ಲಿ ಬರೀ ಒಂದು 5 ಸಾವಿರ ರೂಪಾಯಿ ಉಳಿಸೋಕೆ ಸ್ಟಾರ್ಟ್ ಮಾಡಿ. ಏನಾಕೆಂದರೆ ಕಾಲ ಕ್ರಮೇಣವಾಗಿ ಅದು ನಿಮ್ಮ ಹ್ಯಾಬಿಟ್ ಆಗಿಬಿಡುತ್ತೆ. ಆಯಿತಾ? ನೀವು ನಾಳೆ ದಿನ 30 ಸಾವಿರ ಸಂಪಾದಿಸ್ತೀರಾ, ಅದೇನಿಲ್ಲ ಅಂದರೂ ನಿಮಗೆ ಸರಿ ಸುಮಾರು ಒಂದು 6 ಸಾವಿರ ರೂಪಾಯಿ ನೀವು ಸೇವ್ ಮಾಡ್ತೀರಾ. ಸರಿ ಸುಮಾರು ನಾಳೆ ದಿನ ನೀವು 50 ಸಾವಿರಕ್ಕೆ ಹೋಗ್ತೀರಾ, 50 ಸಾವಿರಕ್ಕೆ ಹೋದಾಗ ಸರಿ ಸುಮಾರು 12,500 ರೂಪಾಯಿ ಸೇವ್ ಮಾಡ್ತೀರಾ. ಸೊ ಈಗ ಏನಾಗಿತ್ತು ಅಂದರೆ, ನೀವು ಕಾಲ ನಿಮ್ಮ ಸಂಬಳ ಜಾಸ್ತಿ ಆಗ್ತಾ ಇರೋವಾಗೆ ನಿಮ್ಮ ಸೇವಿಂಗ್ ಕೂಡ ಜಾಸ್ತಿ ಆಗ್ತಾ ಇರುತ್ತೆ. ಇಲ್ಲಾಂದ್ರೆ ಏನಾಗ್ಬಿಡುತ್ತೆ ಅಂದರೆ, ನೀವು 20 ಸಾವಿರ 30 ಸಾವಿರ ಅಂತ ಲಕ್ಷ ರೂಪಾಯಿಗೆ ಹೋಗಿದ್ದೆ, ಬಟ್ ಸೇವಿಂಗ್ ಏನಂದ್ರೆ ಸೇವಿಂಗ್ ಝೀರೋನೇ. ತುಂಬ ಸಲ ಏನು ಅನ್ಕೊಂಡ್ಬಿಡ್ತಾರೆ ಅಂದರೆ, ನಾನು ನಾಳೆ ದಿನ ಸೇವ್ ಮಾಡೋಣ ಅನ್ಕೊಂತಾರೆ, ಬಟ್ ಆ ನಾಳೆ ದಿನ ಯಾವತ್ತೂ ಬರೋದೇ ಇಲ್ಲ. ಆಯಿತಾ? ಆದ್ದರಿಂದ ಈ ದಿನ ಎಲ್ಲರಿಗೂ ನಾನು ಹೇಳಬೇಕು ಅನ್ಕೊಂಡಿದ್ದೀನಿ ಅಂದರೆ, ಸೇವಿಂಗ್ ಅನ್ನೋದು ಒಂದು ಹ್ಯಾಬಿಟ್ಟು. ಆಯಿತಾ? ಹ್ಯಾಬಿಟ್ನ ಎಲ್ಲರೂ ಕೂಡ ತಮ್ಮ ಜೀವನದಲ್ಲಿ ಎಷ್ಟು ಬೇಗ ಅಳವಡಿಸ್ಕೊಂತಾರೋ ಅಷ್ಟು ಬೇಗ, ಅಷ್ಟು ಸುಖವಾಗಿ, ಅಷ್ಟು ಶಾಂತಿಯಾಗಿ, ಅಷ್ಟು ಫೈನಾನ್ಷಿಯಲ್ ಸಕ್ಸಸ್ಫುಲ್ ಆಗಿ ಎಲ್ಲರ ಜೀವನ ಇದ್ದೇ ಇರುತ್ತೆ. ನಾಳೆ ದಿನ ಮಾಡ್ತೀನಿ ಅದೇ
ನಮ್ಮ ಒಂದು 10-20 ವರ್ಷಕ್ಕೆ ಮುಂಚೆ ಗೊತ್ತಿರ್ಬೋದಲ್ಲ, ಎಲ್ಲರ ಮನೆ ಮುಂದೆನೂ ನಾಳೆ ಬಾ ನಾಳೆ ಬಾ ಅಂತ ಬೋರ್ಡ್ ಮೇಲೆ ಬರೆದ್ಬಿಟ್ಟಿದ್ರಲ್ಲ, ಆ ಥರ ನೀವು ಯಾವಾಗ ಸೇವಿಂಗಿಗೆ ನಾಳೆ ಬಾ ನಾಳೆ ಬಾ ನಾಳೆ ಬಾ ಅಂತಿರಲ್ಲ, ಅದೇ ಥರ ನಿಮಗೆ ಫೈನಾನ್ಷಿಯಲ್ ನೀವು ಸಕ್ಸಸ್ಫುಲ್ ಆಗೋಕ್ಕೂ ಕೂಡ ಅದು ಹೇಳುತ್ತೆ ನಾಳೆ ದಿನ ನಾಳೆ ಬಾ ನಾಳೆ ಬಾ ನಾಳೆ ಬಾ, ಯಾವತ್ತೂ ನಾಳೆ ಬರೋದಿಲ್ಲ. ಸೊ ಥ್ಯಾಂಕ್ ಯು ಸ್ನೇಹಿತರೆ, ನಮಸ್ತೆ.